ಒಂದ್ ಕಡೆ ಶಾಸಕ ಯತ್ನಾಳ್ ವರ್ಸಸ್ ಬಿವೈ ವಿಜಯೇಂದ್ರ ಫೈಟ್ ಇದ್ರೆ ಮತ್ತೊಂದು ಕಡೆ ಶ್ರೀರಾಮುಲು ವರ್ಸಸ್ ಜನಾರ್ದನ ರೆಡ್ಡಿಯ ಸಂಘರ್ಷ. ಒಂದ್ ಕಡೆ ಶಾಸಕ ಯತ್ನಾಳ್ ವರ್ಸಸ್ ಬಿವೈ ವಿಜಯೇಂದ್ರ, ಮತ್ತೊಂದು ಕಡೆ ಶ್ರೀರಾಮುಲು ವರ್ಸಸ್ ಜನಾರ್ದನ ರೆಡ್ಡಿಯ ಸಂಘರ್ಷ. ಬಿಜೆಪಿ ಬಣ ಕಿತ್ತಾಟ ಸರಿಪಡಿಸೋದಕ್ಕೆ ದೆಹಲಿ ನಾಯಕರು ಸರ್ಕಸ್ ಮಾಡ್ತಾ ಇದ್ದಾರೆ. ಕುತ್ತಿಕು ಗೆಳೆಯರ ಸಿಟ್ಟನ್ನ ದೆಹಲಿಯ ವರಿಷ್ಠರು ತಣಿಸ್ತಾರ? ಮಾಜಿ ಸಚಿವ ರಾಮುಲುಗೆ ಬುಲಾವ್ ಕೊಟ್ಟಿದ್ದಾರೆ ಅಮಿತ್ ಶಾ. ದೆಹಲಿಗೆ ಬನ್ನಿ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚಿಸಿದ್ದಾರೆ. ದೆಹಲಿಗೆ ಮುನ್ನ ಬೆಂಗಳೂರಿಗೆ ಆಗಮಿಸಲಿದ್ದಾರೆ ಶ್ರೀರಾಮುಲು. ದಿಲ್ಲಿಯಲ್ಲಿ ಮುಖಾಮುಖಿ ಆಗಲಿದ್ದಾರಾ ರೆಡ್ಡಿ ಹಾಗೆ ಶ್ರೀರಾಮುಲು? ರಾಮುಲು ರೆಡ್ಡಿ ಕಾಳಗ ನಿಲ್ಲಿಸಲು ದೆಹಲಿಯಲ್ಲಿ ರಣತಂತ್ರ ರೆಡಿಯಾಗಿರೋ ತರ ಕಾಣಿಸ್ತಾ ಇದೆ. ಬಿಜೆಪಿಯ ಬಣ ಬಡಿದಾಟ ಇದು ಒಂದು ಬಣ ಎರಡು ಬಣ ಅಲ್ಲ. ಈಗ ಗಮನಿಸ್ತಾ ಇದ್ದೀರಿ, ಒಂದ್ ಕಡೆ ವಿಜೇಂದ್ರ ಹಾಗೆ ಯತ್ನಾಳು, ಇನ್ನೊಂದು ಕಡೆ ರೆಡ್ಡಿ ಹಾಗೆ ರಾಮುಲು. ಇವರ ಸಂಘರ್ಷವನ್ನ ಯಾವ ರೀತಿ ತಣಿಸ್ತಾರೆ ದೆಹಲಿಯ ವರಿಷ್ಠರು ಅನ್ನೋದು ಇಲ್ಲಿ ಬಹಳ ಮುಖ್ಯವಾದಂತಹ ಪ್ರಶ್ನೆ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಒಂದ್ ಕಡೆ ಬಿಜೆಪಿಯಲ್ಲಿ ಎಷ್ಟು ಬಣಗಳಿದೆ ಅಂತ ಗೊತ್ತಿಲ್ಲ. ಮನೆಯೊಂದು ಎರಡು ಬಾಗಿಲಲ್ಲ, ಇದು ಮನೆಯೊಂದು 10 ಬಾಗಿಲು ತರ ಆಗೋಗಿದೆ ಬಿಜೆಪಿಯ ಪರಿಸ್ಥಿತಿ. ಒಂದ್ ಕಡೆ ಯತ್ನಾಳ್ ವರ್ಸಸ್ ವಿಜಯೇಂದ್ರ, ಇವಾಗ ನೋಡಿದ್ರೆ ಜನಾರ್ದನ್ ರೆಡ್ಡಿ ವರ್ಸಸ್ ಶ್ರೀರಾಮುಲು. ಇವರಿಬ್ಬರ ಕಾಳಗ ಅಥವಾ ಸಂಘರ್ಷವನ್ನ ತಣಿಸೋದಕ್ಕೆ ಕೇಂದ್ರದ ವರಿಷ್ಠರೇ ಈಗ ಮುಂದಾಗಬೇಕಾಗಿದೆ. ಒಟ್ಟಾರೆಯಾಗಿ ಬಿಜೆಪಿಯ ಈ ಡೆವಲಪ್ಮೆಂಟ್ಸ್ ಬಗ್ಗೆ ಏನ್ ಹೇಳ್ತೀರಿ ರೂಪೇಶ್? ಬಿಜೆಪಿಯಲ್ಲಿ ಇದು ಮೊದಲೇ ಬಂಡಾಯ ಅಲ್ಲ. ಯಾಕಂತ ಹೇಳಿದ್ರೆ ವಿಜೇಂದ್ರ ಮತ್ತೆ ಹಿಂದೆ ಯತ್ನಾಳ್ ನಡುವೆ ಸಾಕಷ್ಟು ಜಟಾಪಟಿಗಳಾಗಿತ್ತು, ಇವಾಗಲೂ ಕೂಡ ನಡೀತಾ ಇದೆ. ಹೀಗಾಗಿ ಬೀದಿಯಲ್ಲಿ ನಿಂತು ಮಾತಾಡ್ತಾ ಇದ್ರು, ಅದೇ ರೀತಿಯಾಗಿ ತಮ್ಮ ವ್ಯಕ್ತಿತ್ವವನ್ನ ಪಣಕ್ಕಿಟ್ಟು ಮಾತಾಡ್ತಾ ಇದ್ರು. ಆದ್ರೆ ಈ ವಿಚಾರವನ್ನ ಹೈಕಮಾಂಡ್ ಅಷ್ಟು ಗಂಭೀರವಾಗಿ ಪರಿಗಣಿಸಿಲ್ಲ. ಆದ್ರೆ ಯಾವತ್ತು ರೆಡ್ಡಿ ಅದೇ ರೀತಿಯಾಗಿ ರಾಮುಲು ಅವರ ನಡುವೆ ಫೈಟ್ ಶುರುವಾಯಿತು, ಅದನ್ನ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿದೆ. ಮೊದಲೇದಾಗಿ ಯಾವತ್ತು ಅಂತ ಹೇಳಿದ್ರೆ ಶ್ರೀರಾಮುಲು ಅವರು ಸುದ್ದಿಗೋಷ್ಠಿ ಮಾಡಿ ಮಾತಾಡ್ತಾರೆ. ಅದಾದ ಬಳಿಕವಾಗಿ ರೆಡ್ಡಿ ಅವರು ಮಾತಾಡ್ತಾರೆ. ಈ ಘಟನೆ ಆದ ಬಳಿಕವಾಗಿ ಎಲ್ಲೋ ಒಂದ್ ಕಡೆ ಪಕ್ಷಕ್ಕೆ ಹೆಚ್ಚು ಡ್ಯಾಮೇಜ್ ಆಗುತ್ತೆ ಅಂತ ಪರಿಗಣಿಸಿದಂತ ಜೆ.ಪಿ. ನಡ್ಡಾ ಅವರೇ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ನಿಮ್ಮೆಲ್ಲಾ ವಿಚಾರವನ್ನ ನಾನು ಅಮಿತ್ ಶಾ ಅವರಿಗೆ, ಮೋದಿ ಅವರಿಬ್ಬರಿಗೂ ಕೂಡ ತಲುಪಿಸಿದ್ದೇನೆ. ಹೀಗಾಗಿ ನಿಮ್ ಬಗ್ಗೆ ಸಾಕಷ್ಟು ಗೌರವ ಇದೆ, ಯಾವುದೇ ರೀತಿಯಾಗಿ ಆತುರದ ನಿರ್ಧಾರ ಬೇಡ ಅಂತ ಅವತ್ತು ಹೇಳಿದ್ರು. ಇದಕ್ಕೂ ಕೂಡ ಕಾರಣ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ವಿಜೇಂದ್ರ ಅದೇ ರೀತಿಯಾಗಿ ಯತ್ನಾಳ ಬಂಡಾಯಕ್ಕಿಂತಲೂ ಹೆಚ್ಚು, ಅಸಮಾಧಾನಕ್ಕಿಂತಲೂ ಹೆಚ್ಚು ರಾಮುಲು ಮತ್ತೆ ಜನಾರ್ದನ ರೆಡ್ಡಿ ಅವರನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಹೀಗಾಗಿ ಯಾರೊಬ್ರು ಪಕ್ಷ ಬಿಟ್ಟು ಹೋದ್ರು ಕೂಡ, ಯಾಕಂತ ಶ್ರೀರಾಮುಲು ಅವರು ಪಕ್ಷ ಬಿಟ್ಟು ಹೋಗ್ತೀನಿ, ಅಸಮಾಧಾನ, ಅದೇ ರೀತಿಯಾಗಿ ಕಾಂಗ್ರೆಸ್ಗಳ ಎಲ್ಲವೂ ಕೂಡ ಅಮಿತ್ ಶಾ ಬಳಿ ವರದಿ ಇದೆ. ಹೀಗಾಗಿ ಅಮಿತ್ ಶಾ ಅವರು ಶ್ರೀರಾಮುಲು ಅವರಿಗೆ ನೇರವಾಗಿ ದೆಹಲಿಗೆ ಬರುವಂತೆ ಬಲವನ್ನು ಕೊಟ್ಟಿದ್ದಾರೆ. ದೆಹಲಿಗೆ ಬಂದು ಮಾತುಕತೆ ಮೂಲಕವಾಗಿ ಏನೇ ಸಮಸ್ಯೆಗಳಿದ್ರು ಕೂಡ ಪರಿಹರಿಸೋಣ ಅಂತ ಹೇಳಿದ್ದಾರೆ. ಇಲ್ಲಿ ರಾಜಕೀಯ ಸಮಸ್ಯೆಗಳಿಂತಕ್ಕಿಂತ ಹೆಚ್ಚು ಬೇರೆ ಬೇರೆ ರೀತಿ ಆರ್ಥಿಕವಾಗಿ, ಅದೇ ರೀತಿಯಾಗಿ ಸ್ವಾಮಿದ್ರೋಹ, ಮಿತ್ರದ್ರೋಹದ ಬಗ್ಗೆ ಜನಾರ್ದನ ರೆಡ್ಡಿ ಅವರು ಮಾತಾಡಿದ್ದಾರೆ. ಎಲ್ಲಾ ಸಮಸ್ಯೆನ ಅಮಿತ್ ಶಾ ಅವರಿಗೆ ಇರತಕ್ಕಂಥ ಟಾಸ್ಕ್ ಅಂತ ಹೇಳಿದ್ರೆ ರಾಜಕೀಯ ಒಂದಿಷ್ಟು ಸಂಡೂರು ಚುನಾವಣೆಯನ್ನು ಸೋಲಿಸಿಬಿಟ್ರು, ಸಂಡೂರಿನಲ್ಲಿ ಏನೋ ಹೆಚ್ಚು ಕಮ್ಮಿ ಆಗಿಬಿಡ್ತು, ಕಾಂಗ್ರೆಸ್ ಪರ ಕೆಲಸ ಮಾಡಿದ್ರು ಅಂತ ಹೇಳಿ ಅಲ್ಲ. ಇಲ್ಲಿ ಜನಾರ್ದನ ರೆಡ್ಡಿ ಅದೇ ರೀತಿಯಾಗಿ ರಾಮುಲು ಅವರು ಹಿಂದೆ ಆಪ್ತ ಮಿತ್ರರಾಗಿದ್ರು, ಆವಾಗ ಸಾಕಷ್ಟು ವ್ಯವಹಾರಗಳಿತ್ತು, ಅದಾದ ಬಳಿಕ ವೈಮನಸ್ಸುಗಳಾಯ್ತು ಅಂತೇಳಿ ಸಹಜವಾಗಿ ಯಾರು ಕೂಡ ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲಾ ಸಮಸ್ಯೆಯನ್ನು ಸಾಲ್ವ್ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ರಾಜಕೀಯವಾಗಿ ಇಲ್ಲ ಸಂಡೂರಲ್ಲಿ ರಾಮುಲು ಅವರು ಕೆಲಸ ಮಾಡಿದ್ರೆ ಅಂತ ಹೇಳಿದ ಕೂಡಲೇ ಏನೋ ಅಸಮಾಧಾನ ಸರಿಯಾಗಿ ಬಿಡುತ್ತೆ ಅಂತೇಳಿ ಅಲ್ಲ. ಹೀಗಾಗಿ ಎಲ್ಲಾ ಮೂಲಭೂತವಾಗಿರತಕ್ಕಂಥ ಸಮಸ್ಯೆಗಳನ್ನ ಸಾಲ್ವ್ ಮಾಡಬೇಕು. ಅಮಿತ್ ಶಾ ಅವರು ಆ ಟಾಸ್ಕ್ ಅನ್ನ ಒಪ್ಪಿಸಿಕೊಂಡಿದ್ದಾರೆ. ನಾನೇ ಸಾಲ್ವ್ ಮಾಡ್ತೇನೆ, ದೆಹಲಿ ಬರ್ಲಿಕ್ಕೆ ಹೇಳಿದ್ದಾರೆ. ಹೀಗಾಗಿ ದೆಹಲಿಗೆ ಜನಾರ್ದನ ರೆಡ್ಡಿ ಅವರನ್ನು ಕೂಡ ಬುಲಾವ್ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ. ಅಲ್ಲೇ ಇಬ್ಬರಿಗೆ ಎದುರು ಬದುರು ಕೂರಿಸಿಕೊಂಡು ಮಾತಾಡಬಹುದು ಅನ್ನೋ ನಿರೀಕ್ಷೆಗಳು ಕೂಡ ಬಿಜೆಪಿಯಲ್ಲಿ ಇದೆ. ಸಿಂಧೂರ. ಓಕೆ ರೂಪೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.